ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ದೆಹಲಿಯ ಸಂಸತ್ ಭವನದಲ್ಲಿ ಈಗ ಹೈ ವೋಲ್ಟೇಜ್ ರಾಜಕೀಯ ಡ್ರಾಮಾ ಶುರುವಾಗಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಅವಿಶ್ವಾಸ ಗೊತ್ತುವಳಿಯ ನೋಟಿಸ್ ಸಲ್ಲಿಸಿವೆ. ಸ್ಪೀಕರ್ ಅವರು ಏಕಪಕ್ಷೀಯವಾಗಿ ಸದನ ನಡೆಸುತ್ತಿದ್ದಾರೆ ಅನ್ನೋದು ವಿಪಕ್ಷಗಳ ಪ್ರಬಲ ಆರೋಪ. ಆದ್ರೆ ವಿಶೇಷ ಅಂದ್ರೆ ಈ ನಿರ್ಣಯಕ್ಕೆ ಟಿಎಂಸಿ ಸಹಿ ಹಾಕಿಲ್ಲ. ಅಸಲಿಗೆ ಸ್ಪೀಕರ್ ವಿರುದ್ಧ ನೋಟಿಸ್ ಕೊಟ್ಟದ್ದು ಏಕೆ? ಇಂಡಿ ಒಕ್ಕೂಟದಲ್ಲಿ ಉಂಟಾಗಿರೋ ಈ ಗೊಂದಲಕ್ಕೆ ಕಾರಣವೇನು? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಕಾಂಗ್ರೆಸ್ ಈಗ ಸಂಘರ್ಷಕ್ಕೆ ಇಳಿದಿದೆ. ಲೋಕಸಭಾ ಪ್ರಧಾನ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ಅವರಿಗೆ ಕಾಂಗ್ರೆಸ್ ನಾಯಕರು ಅವಿಶ್ವಾಸ ಗೊತ್ತುವಳಿಯ ನೋಟಿಸ್ ನೀಡಿದ್ದಾರೆ. ಸ್ಪೀಕರ್ ಅವರು ಸದನದಲ್ಲಿ ವಿರೋಧ ಪಕ್ಷಗಳ ನಾಯಕರಿಗೆ ಮಾತನಾಡಲು ಸರಿಯಾಗಿ ಅನುಮತಿ ನೀಡುತ್ತಿಲ್ಲ. ಇದು ಪ್ರಜಾಸತ್ತಾತ್ಮಕ ಹಕ್ಕುಗಳ ಉಲ್ಲಂಘನೆ ಅನ್ನೋದು ಕಾಂಗ್ರೆಸ್ ವಾದ. ಸಂವಿಧಾನದ ವಿಧಿ 94C ಪ್ರಕಾರ ಸ್ಪೀಕರ್ ಅವರನ್ನ ಹುದ್ದೆಯಿಂದ ತೆಗೆದುಹಾಕಲು ಈ ಪ್ರಸ್ತಾವನೆ ಸಿದ್ಧಪಡಿಸಲಾಗಿದೆ. ಆದರೆ ವಿರೋಧ ಪಕ್ಷಗಳ ಈ ಒಕ್ಕೂಟದಲ್ಲಿ ಈಗ ಒಡಕು ಕಾಣಿಸಿಕೊಂಡಿದೆ. ಕಾಂಗ್ರೆಸ್ ಮಂಡಿಸಿರುವ ಈ ಅವಿಶ್ವಾಸ ನಿರ್ಣಯಕ್ಕೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸಹಿ ಹಾಕಿಲ್ಲ. ಕಾಂಗ್ರೆಸ್ ಮೊದಲು ತನ್ನ ಬೇಡಿಕೆಗಳನ್ನು ಸ್ಪೀಕರ್ ಅವರಿಗೆ ಲಿಖಿತವಾಗಿ ಸಲ್ಲಿಸಲಿ ಮತ್ತು ಅದಕ್ಕೆ 3 ದಿನಗಳ ಕಾಲಾವಕಾಶ ನೀಡಲಿ. ಅನಂತರವೂ ಸ್ಪಂದಿಸದಿದ್ದರೆ ಅವಿಶ್ವಾಸ ನಿರ್ಣಯ ಮಂಡಿಸಬಹುದು ಅನ್ನೋದು ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರ ಅಭಿಪ್ರಾಯ. ಈ ಭಿನ್ನಾಭಿಪ್ರಾಯ ಇಂಡಿ ಒಕ್ಕೂಟಕ್ಕೆ ಮುಜುಗರ ತಂದಿದೆ. ಲೋಕಸಭೆಯ ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗುತ್ತಿರುವುದು ಇದು ಮೊದಲೇನಲ್ಲ. 1954ರಲ್ಲಿ ಜಿ.ವಿ. ಮಾವಲಂಕರ್, 1966ರಲ್ಲಿ ಹುಕುಂ ಸಿಂಗ್ ಮತ್ತು 1987ರಲ್ಲಿ ಬಲರಾಮ್ ಜಖರ್ ವಿರುದ್ಧ ಇಂತಹ ನಿರ್ಣಯಗಳನ್ನು ತರಲಾಗಿತ್ತು. ವಿಶೇಷ ಅಂದ್ರೆ ಅಂದು ಕೂಡ ಯಾವ ಸ್ಪೀಕರ್ ಕೂಡ ತಮ್ಮ ಸ್ಥಾನವನ್ನ ಕಳೆದುಕೊಂಡಿರಲಿಲ್ಲ. ಇವತ್ತು ಓಂ ಬಿರ್ಲಾ ವಿರುದ್ಧ ಕಾಂಗ್ರೆಸ್ ನಡೆಸಿರೋ ಈ ಸಾಹಸ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಒಟ್ಟಿನಲ್ಲಿ ಸ್ಪೀಕರ್ ಅವರನ್ನೇ ಟಾರ್ಗೆಟ್ ಮಾಡೋ ಮೂಲಕ ಕಾಂಗ್ರೆಸ್ ಈಗ ಆಡಳಿತ ಪಕ್ಷದ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ನೋಟಿಸ್ ಸ್ವೀಕರಿಸಿರೋ ಲೋಕಸಭಾ ಸಚಿವಾಲಯ ಈಗ ಮುಂದಿನ ಕಾನೂನು ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದೆ. ಸಂಸತ್ತಿನಲ್ಲಿ ಈ ನಿರ್ಣಯದ ಮೇಲೆ ಚರ್ಚೆ ನಡೆಯುತ್ತಾ ಅಥವಾ ಸಂಖ್ಯಾ ಬಲ ಇಲ್ಲದೆ ಬಿದ್ದು ಹೋಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗಲಿದೆ. ಸದನದ ಒಳಗಿನ ಈ ಫೈಟ್ ಈಗ ಬೀದಿಗೂ ಬರುವ ಸಾಧ್ಯತೆಗಳು ಇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.